ಎಸ್ಪೆಷಲಿ ವಿಮೆನ್ಗೆ ಕಾಲಲ್ಲಿ ಶಕ್ತಿ ಜಾಸ್ತಿ, ಟಾರ್ಸೋ ಇಂದ ಕೆಳಗೆ ಶಕ್ತಿ ಜಾಸ್ತಿ ಹೆಣ್ಮಕ್ಳಿಗೆ. ಬಿಕಾಸ್ ಅವ್ರು ನಿಂತ್ಕೊಳ್ಳೋದು, ಓಡಾಡೋದು ಎಲ್ಲ ಜಾಸ್ತಿ ಇರೋದ್ರಿಂದ ಅದು ಸ್ವಲ್ಪ ಟ್ರೈನ್ ಆಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಕಾಲ್ಗಳಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ. ಸೊ ಅದರಲ್ಲಿ ಪುಷ್ ಮಾಡಬೇಕು ನಾವು ಕಾಲು ಗಟ್ಟಿ ಇಟ್ಕೋಬೇಕು ಅಂತಂದ್ರೆ ಐ ಥಿಂಕ್ ವೇಟ್ ಟ್ರೈನಿಂಗ್. ನಮ್ಮಮ್ಮ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಿರ್ಲಿಲ್ಲ ಸರ್, ವಾಕಿಂಗ್ ಮಾಡೋರು, ಬರೀ ವಾಕು 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 ವಾಕು, ಮೈ ಕರ್ಗಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ನಮ್ಮ ಅಕ್ಕ ತುಂಬ ವರ್ಷಗಳಿಂದ ಹೇಳ್ತಿದ್ಲು, ನೀನು ಸ್ಟ್ರೆಂತ್ ಟ್ರೈನಿಂಗ್ ಸ್ಟಾರ್ಟ್ ಮಾಡು, ನಿಂದು ಅವ್ರಿಗೆ ಮಂಡಿ ನೋವು ಅರ್ಲಿ ಆರ್ಥರೈಟಿಸ್ ಸ್ಟಾರ್ಟ್ ಆಗಿತ್ತು. ಶಿ ಸ್ಟಾರ್ಟೆಡ್ ಸ್ಟ್ರೆಂತ್ ಟ್ರೈನಿಂಗ್. ಮಂಗ್ ಮಾಯಾ, ಮಂಗ್ ಮಾಯಾ ಅಂದರೆ ನಮ್ಮಮ್ಮ ಅದೇ ಹೇಳ್ತಾರೆ, ಈ ಒಂದು 3 ತಿಂಗಳು ಸಫರ್ ಮಾಡಿಬಿಟ್ಟಿದ್ದಾರೆ ಆ ಪೇನಲ್ಲಿ, ಆಗಲ್ಲ, ಆಗ್ತಾ ಇಲ್ಲ, ಕಾಲು ನೋವು. ಸ್ಟ್ರೆಂತ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ರು ನಿಧಾನಕ್ಕೆ, 1 ಸ್ಟೆಪ್ ಅ ಡೇ ಅಂತಾರಲ್ಲ ಹಾಗೆ ನಿಧಾನಕ್ಕೆ ಶುರು ಮಾಡಿದ್ರು. ಏನೂ ಇಲ್ಲ, ಆತ್ಮವಿಶ್ವಾಸ ತುಂಬಾ ಹೆಚ್ಚಾದಂಗಿದೆ ಸರ್. ಇಫ್ ಇಟ್ ಇನ್ಸ್ಪೈರ್ಸ್ 1 or 2 ಪೀಪಲ್ ಸಾರ್ಥಕ ಅಷ್ಟೇ. ನಾನೇನೋ ನಾನು ಐ ಆಮ್ ನಾಟ್ ಸೇಯಿಂಗ್ ನನಗೊಂದು 50 ವರ್ಷ, ನಾನು ಒಂದು 30 ವರ್ಷದ್ದು ಎಕ್ಸ್ಪೀರಿಯನ್ಸ್ ಇದೆ ನನಗೆ, ಇಲ್ಲ. ನಾನು ಚಿಕ್ಕವಳೆ, ಆದರೆ ನನಗೆ ಜೀವನ ಏನೇನು ಪಾಠ ಕಲಿಸ್ಬೇಕು ಎಲ್ಲ ಕಲಿಸ್ತು.